ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 12ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಇದು ಕೃಷ್ಣ ಪಕ್ಷದ 13ನೇ ದಿವಸ. ಈ ತ್ರಯೋದಶಿ ಈ ದಿನ ರಾತ್ರಿ 8:48 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:56 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 12:21 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 8:05 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:16 ಸಂಜೆ 6:52 ಗುಳಿಕ ಕಾಲ ಈ ದಿನ ಅಪರಾಹ್ನ 3:40 ಸಂಜೆ 5:16 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:31 ಸಂಜೆ 6:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:36 ಬೆಳಿಗ್ಗೆ 7:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಅಮೃತ ಕಾಲ ರಾತ್ರಿ ಕೂಡ ಇರುತ್ತೆ. ರಾತ್ರಿ 9:54 ರಾತ್ರಿ 11:19 ಕೂಡ ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:52 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಯಾವುದೇ ರೀತಿಯ ಹಣದ ಚಟುವಟಿಕೆಗಳನ್ನು ಮಾಡುವಂಥವ್ರಿಗೆ ಈ ಲಾಭದ ಸಮಯ ತುಂಬ ಪ್ರಶಸ್ತವಾಗಿದೆ. ಹಾಗೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ಈ ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡುವಂಥ ಪ್ರಯಾಣಕ್ಕೆ ಈ ಚಗೋದಯದ ಲಾಭದ ಸಮಯವನ್ನೇ ಅನುಸರಣೆ ಮಾಡಿ. ಹಾಗಾಗಿ ಪ್ರತಿನಿತ್ಯ ವ್ಯಾಪಾರಸ್ಥರು ಈ ಚಗೋದಯದ ಲಾಭದ ಸಮಯದಂತೆ ನಿಮ್ಮ ವ್ಯವಹಾರಗಳನ್ನು ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ವ್ಯಾಪಾರದಲ್ಲಿ ಅನುಕೂಲತೆ ಇರುತ್ತೆ. ಹಾಗೆ ನೀವು ಬಯಸುವಂಥ ಫಲಿತಾಂಶಗಳೇನಿದೆಯೋ ಅದು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪ್ರಾಮಾಣಿಕತೆಯಿಂದ ಈ ಒಂದು ಲಾಭದ ಸಮಯವನ್ನು ನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ.
ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕ, ಹಾಗೆ ಆಡಳಿತಕ್ಕೆ ಕಾರಕ. ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥವ್ರು ಯಾರು? ರಾಜಕಾರಣಿಗಳು. ಹಾಗಾಗಿ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಚೆನ್ನಾಗಿದೆ. ನಿಮ್ಮ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಪ್ರಯಾಣಕ್ಕಾಗಲಿ ಈ ದಿನ ಅನುಕೂಲತೆಯಿಂದ ಕೂಡಿರುವಂಥ ದಿನ ಇದು. ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರೋದ್ರಿಂದ ಈ ದಿನ ಸರ್ಕಾರದ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಇನ್ನು ರವಿಯನ್ನ ಅಂದರೆ ಈ ಸೂರ್ಯನನ್ನ ಪಿತೃಕಾರಕ ಮತ್ತೆ ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ತಂದೆ ಮತ್ತೆ ಮಗನಿಗೆ ವಿಶೇಷವಾದಂಥ ಒಂದು ಸಹ ಸಂಬಂಧ ಇರುತ್ತೆ. ಗಂಡು ಮಕ್ಕಳಿಗೆ ಈ ದಿನ ಶ್ರೇಯಸ್ಸುಂಟಾಗುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಕೀರ್ತಿಗೆ, ಆಕರ್ಷಣೆಗೆ ರವಿ ಕಾರಕನಾಗಿರೋದ್ರಿಂದ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು 4 ಜನರನ್ನು ಆಕರ್ಷಣೆ ಮಾಡುತ್ತೆ. ಆ ಕೆಲಸ 4 ಜನರಿಗೆ ತಲುಪತ್ತೆ. ಇದರಿಂದ ನಿಮ್ಮ ಒಂದು ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 44 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 42 ನಿಮಿಷದಿಂದ ಅಪರಾಹ್ನ 3 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 52 ನಿಮಿಷದಿಂದ ರಾತ್ರಿ 10 ಗಂಟೆ 42 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಅಥವಾ ನಿಮ್ಮ ಪ್ರಯಾಣ ಆರಂಭ ಆದರೆ ಅದು ತುಂಬ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಇಲ್ಲಿ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದು ನಿಧಾನ, ಪ್ರಾರಂಭವೇ ನಿಧಾನ, ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಜೊತೆಗೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಫಲಿತಾಂಶ ಬೇಗ ಸಿಕ್ಕದೇ ಇದ್ದಾಗ ಆ ಕೆಲಸದಲ್ಲಿ ಆಸಕ್ತಿಯೇ ಹೊರಟೋಗುತ್ತೆ. ಹಾಗಾಗಿ ಯಾರು ತಾಳ್ಮೆಯಿಂದ ಸಹನೆಯಿಂದ ಕೆಲಸ ಮಾಡ್ತಾರೆ ಅಂಥವರು ಮಾತ್ರ ಶನಿ ಹೋರವನ್ನು ಅನುಸರಣೆ ಮಾಡಿ. ಇಲ್ಲಾಂದರೆ ಶನಿ ಹೋರದಲ್ಲಿ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 42 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 2 ನಿಮಿಷದಿಂದ ರಾತ್ರಿ 9 ಗಂಟೆ 52 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನ ರಾಜಕಾರಣಿಗಳು ವಿಶೇಷವಾಗಿ ರವಿ ಹೋರದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಆದಷ್ಟು ನಿಮ್ಮ ಪ್ರಯಾಣ ಕೂಡ ರವಿ ಹೋರದಲ್ಲಿ ಬೇಡ. ಇನ್ನು ನೀವೇನಾದರೂ ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದು ಕೂಡ ರವಿ ಹೋರದಲ್ಲಿ ಬೇಡ. ಏಕೆಂದರೆ ನಿಮ್ಮ ಭೇಟಿಯ ಉದ್ದೇಶ ಈಡೇರಲ್ಲ. ಹಾಗೆ ಈ ದಿನ ಸರ್ಕಾರಿ ಅಧಿಕಾರಿಗಳು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ರವಿ ಹೋರಾದ ಸಮಯದಲ್ಲಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 3 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 2 ನಿಮಿಷದಿಂದ ಸಂಜೆ 6 ಗಂಟೆ 11 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 32 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಅದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅಲ್ಲೂ ಕೂಡ ಸ್ವಲ್ಪ ಅಡಚಣೆಗಳು ಇರುತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥದ್ದಾಗಲಿ, ಅಥವಾ ಈ ಜಮೀನಿನ ಬಗ್ಗೆ ಯಾವುದೇ ಮಾತುಕತೆ, ಯಾವುದೇ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂಥದ್ದು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರದಲ್ಲಿ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಇದ್ಯಾವುದನ್ನು ಕೂಡ ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರಾಗಲಿ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ ಅಥವಾ ಯಾವುದೇ ರೀತಿಯ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇರುವಂಥ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಈ ಕುಜ ಹೋರಾದಲ್ಲಿ ನಿಮ್ಮ ಪ್ರಯತ್ನ ಬೇಡ.
ಏಕೆಂದರೆ ಈ ದಿನ ಕುಜ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 53 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 42 ನಿಮಿಷದಿಂದ ರಾತ್ರಿ 11 ಗಂಟೆ 32 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಘಳಿಗೆ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಿದ್ರೆ ಸೂಕ್ತವಾಗುತ್ತೆ, ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲೇ ಇರೋವಂಥದ್ದು. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಶ್ರವಣ ಮಾಡಬೇಕು, ಪಂಚಾಂಗವನ್ನು ಪಠಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನಿಮ್ಮ ಉದ್ದೇಶಿತ ಗುರಿಯನ್ನು ತಲುಪ್ತೀರಿ, ನೀವು ಅಂದುಕೊಂಡಂಥ ಫಲವನ್ನು ಪಡ್ಕೊಳ್ತೀರಿ. ಇದೆಲ್ಲವೂ ಕೂಡ ಈ ಪಂಚಾಂಗದಿಂದ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮ್ಮನ್ನು ಮಾರ್ಗದರ್ಶಿಯಾಗಿ ಮುನ್ನಡೆಸುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಪ್ರದೋಷ ವ್ರತ ಇರುವಂಥ ದಿನ. ಏಕೆಂದರೆ ಈ ದಿನ ತ್ರಯೋದಶಿ ಸಂಜೆಯ ಸಮಯಕ್ಕೆ ಅತಿಥಿ ಇರೋದ್ರಿಂದ ಈ ದಿನ ಸಂಜೆ ಸೂರ್ಯಾಸ್ತಯ ಸಮಯಕ್ಕಿಂತ 45 ನಿಮಿಷ ಮೊದಲು, ಸೂರ್ಯಾಸ್ತದ ನಂತರದ 45 ನಿಮಿಷ ಏನಿದೆ ಅಂದರೆ ಈ ದಿನ ಸಂಜೆ 6 ಗಂಟೆ 49 ನಿಮಿಷದ ಆಸುಪಾಸಿನಲ್ಲಿ ನೀವು ಶಿವನ ದರ್ಶನವನ್ನು ಮಾಡಬೇಕು. ಆ ಸಮಯದಲ್ಲಿ ಪ್ರದೋಷ ಪೂಜೆ ಇರುತ್ತೆ, ಪ್ರದೋಷ ವ್ರತ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಏಕೆಂದರೆ ಶಿವ ಆಶುತೋಷ ಅಂದರೆ ಬಹಳ ಬೇಗ ವರಗಳನ್ನು ಕೊಡುವಂಥವನು. ಹಾಗಾಗಿ ಈ ದಿನ ಭಕ್ತಿಯಿಂದ ನಿಮ್ಮ ಯಾವುದೇ ರೀತಿಯ ಕೋರಿಕೆಗಳಿರಲಿ, ನಿವೇದನೆಗಳಿರಲಿ, ಅದನ್ನು ಈ ಶಿವನ ಮುಂದೆ ಇರುವಂಥ ಬಸವಣ್ಣನ ಬಲಗಿವಿಯಲ್ಲಿ ಹೇಳಿ, ಅದರಲ್ಲೂ ಕೊಂಬಿನ ಮೂಲಕ ಶಿವನ ದರ್ಶನವನ್ನು ಮಾಡಿ. ಈ ದಿನ ಬಹಳ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಕೋರಿಕೆಗಳನ್ನು ಶಿವನ ವಾಹನ ನಂದಿ ಶಿವನಿಗೆ ತಲುಪಿಸ್ತಾನೆ. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಯಾರು ಶ್ರದ್ಧಾ ಭಕ್ತಿಗಳಿಂದ ಈ ದಿನ ಶಿವನ ದರ್ಶನವನ್ನು ಮಾಡ್ತಾರೆ, ಹಾಗೆ ಈ ಅಭಿಷೇಕಕ್ಕೆ ಸಾಮಗ್ರಿಗಳನ್ನು ಕೊಡ್ತಾರೆ, ಅಂಥವ್ರಿಗೆ ವಿಶೇಷ ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ಸಂಜೆ ಈ ಒಂದು ಪುಟ್ಟ ಪ್ರಯತ್ನ ಮಾಡಿ ದೊಡ್ಡ ಲಾಭವನ್ನು ಪಡ್ಕೊಳ್ಳಿ. ಇನ್ನು ಅಮಾವಾಸ್ಯೆ ಸೋಮವಾರದ ದಿನ ಅಂದರೆ 13ನೇ ತಾರೀಕು ಸಂಜೆ 6 ಗಂಟೆ 51 ನಿಮಿಷಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಆರಿದ್ರ ನಕ್ಷತ್ರ, ವ್ಯಾಘಾತ ಯೋಗ, ಚತುಷ್ಪಾದ ಕರಣ, ಅಗ್ನಿ ಪಂಚಕ, ಶುಕ್ರಹೋರ, ಧನುರ್ಲಗ್ನ ನಕ್ಷತ್ರ, ಉತ್ತರಾಷಾಢ ಇರುವಂತಹ ಸಂದರ್ಭದಲ್ಲಿ ಪ್ರಾರಂಭ ಆಗಿ ಮಂಗಳವಾರದ ದಿನ ಅಂದರೆ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಇದು ಮುಕ್ತಾಯ ಆಗುತ್ತೆ. ಆ ಸಂದರ್ಭದಲ್ಲಿ ಪುನರ್ವಸು ನಕ್ಷತ್ರ, ಹರ್ಷಣ ಯೋಗ, ಕಿಂಸ್ತುಘ್ನಕರಣ, ಮೃತ್ಯು ಪಂಚಕ, ರವಿಹೋರ, ವೃಶ್ಚಿಕ ಲಗ್ನ ನಕ್ಷತ್ರ, ಅನುರಾಧ ಇರುವಂತಹ ಸಂದರ್ಭದಲ್ಲಿ ಈ ಅಮಾವಾಸ್ಯೆ ಅಂತ್ಯ ಆಗುತ್ತೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂತಹ ಅಮಾವಾಸ್ಯೆ. ಇದು ಮಣ್ಣೆತ್ತಿನ ಅಮಾವಾಸ್ಯೆ. ಜೊತೆಗೆ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಆಷಾಢ ಮಾಸ ಆರಂಭ ಆಗುತ್ತೆ. ಈ ವಿಚಾರವಾಗಿ ನಾವು ಮುಂದೆ ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ, ಈ ದಿನ ನಾವು ಈ 27 ನಕ್ಷತ್ರಗಳ ಕಾರಕತ್ವಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ನಾವು ಈ ನಕ್ಷತ್ರದ ಸಂಜ್ಞೆಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಸ್ಥಿರ ನಕ್ಷತ್ರ ಯಾವುದು, ಚರ ನಕ್ಷತ್ರ ಯಾವುದು, ಉಗ್ರ ನಕ್ಷತ್ರಗಳು ಯಾವ್ಯಾವುದು, ಇನ್ನು ಸಾಧಾರಣ ನಕ್ಷತ್ರಗಳು ಯಾವ್ಯಾವ್ದಿರುತ್ತೆ, ಕ್ಷಿಪ್ರ ನಕ್ಷತ್ರಗಳು, ಲಘು ನಕ್ಷತ್ರಗಳು, ಹಾಗೆ ಮೃದು ನಕ್ಷತ್ರಗಳು, ತೀಕ್ಷ್ಣವಾದಂತಹ ಕೆಲವು ನಕ್ಷತ್ರಗಳಿದೆ. ಇದನ್ನೇ ದಾರುಣ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಇನ್ನು ಕೆಲವು ನಕ್ಷತ್ರಗಳು ಅಧೋಮುಖ, ಅಂಥ ಸಂದರ್ಭದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರ್ದು. ಇನ್ನು ಕೆಲವು ನಕ್ಷತ್ರಗಳು ಊರ್ಧ್ವಮುಖ ನಕ್ಷತ್ರಗಳಿರುತ್ತೆ, ಅಲ್ಲಿ ವಿಶೇಷವಾಗಿ ಉನ್ನತಿಯನ್ನು ಸಾಧಿಸುವಂಥ ಕೆಲಸಗಳನ್ನು ಮಾಡಬಹುದು. ಇನ್ನೊಂದು ತಿರ್ಯಗ್ನಮುಖ ನಕ್ಷತ್ರ ಅಂತ ಕೂಡ ಇದೆ. ಹಾಗಾಗಿ ಈ ನಕ್ಷತ್ರಗಳು ಬಹಳ ವಿಶೇಷವಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವಂಥದ್ದು. ನೋಡಿ, ಕೆಲವೊಂದು ವಿವಾಹಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಕೆಲವು ನಕ್ಷತ್ರಗಳು ಇರುವಂಥ ದಿನದಂದೇ ವಿವಾಹವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ರೋಹಿಣಿ,
ಮೃಗಶಿರ, ಮಖ, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಉತ್ತರಾಭಾದ್ರ ಮತ್ತೆ ರೇವತಿ ನಕ್ಷತ್ರಗಳು ವಿವಾಹಕ್ಕೆ ಉತ್ತಮ ಅನ್ನುವಂಥ ಅಭಿಪ್ರಾಯ ಇದೆ. ಇದು ಬಹಳ ಸೂಕ್ತವಾಗಿರುವಂತಹ ನಕ್ಷತ್ರಗಳು. ಈ ನಕ್ಷತ್ರಗಳಿರುವಂತಹ ಸಮಯದಲ್ಲಿ ಆಯಾ ನಕ್ಷತ್ರಗಳಿಗೆ ಹೇಳಿರುವಂತಹ ನಕ್ಷತ್ರ ಗಂಡ ಕಾಲವನ್ನ ಬಿಟ್ಟು ಉಳಿದ ಸಮಯದಲ್ಲಿ ವಿವಾಹವನ್ನ ನಡೆಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಅಶ್ವಿನಿ, ಶ್ರವಣ, ಧನಿಷ್ಠ ಮತ್ತೆ ಶತಭಿಷ ಈ ನಕ್ಷತ್ರಗಳಲ್ಲಿ ವಿವಾಹವನ್ನ ನಡೆಸಿದ್ರೆ ವಧೂವರರ ನಡುವೆ ಸಹಮತ ಇಲ್ಲದೆ ಇದ್ರೂ ಕೂಡ ಒತ್ತಾಯಕ್ಕೆ ಮಣಿದು ಯಾವುದೋ ಒಂದು ಕಾರಣಕ್ಕಾಗಿ ಅವರು ಹೊಂದಿಕೊಂಡು ನಡೀತಾ ಇರ್ತಾರೆ. ಅವರಿಬ್ಬರಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಕಡಿಮೆ ಇದ್ರೂ ಸಾಂಸಾರಿಕವಾಗಿ ಜೊತೆಯಲ್ಲಿರ್ತಾರೆ. ಅವರಿಬ್ಬರ ಜಾತಕಗಳಲ್ಲಿ ಯಾರ ಲಗ್ನಾಧಿಪತಿ ಬಲಿಷ್ಠನಾಗಿರ್ತಾನೋ ಅವರು ಕೌಟುಂಬಿಕ ಜೀವನದಲ್ಲಿ ಮೇಲುಗೈ ಸಾಧಿಸ್ತಾರೆ. ಅವರದ್ದೇ ಮಾತು ಅಂತಿಮವಾಗುತ್ತೆ. ಅವರೇ ಮನೆಯನ್ನ ನಡೆಸುವಂಥವ್ರು. ಹಾಗಾಗಿ ಮನೆಯ ಯಜಮಾನರು ಯಾರು ಅಂತ ಹೇಳಿದ್ರೆ ಆ ಲಗ್ನಾಧಿಪತಿ ಯಾರಿಗೆ ಬಲಿಷ್ಠನಾಗಿರ್ತಾನೋ ಅವರ ಮಾತೆ ನಡೆಯುವಂಥದ್ದಿದೆ. ಅದು ಪತಿ ಆಗಬಹುದು ಅಥವಾ ಪತ್ನಿ ಆಗ್ಬೋದು. ಹಾಗಾಗಿ ಈ ವಿವಾಹವನ್ನ ನಾವು ನಡೆಸುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ಮುಹೂರ್ತ ಏನಿದೆ, ಈ ಜೀರಿಗೆ ಧಾರೆ ಇರ್ಬೋದು ಅಥವಾ ಮಾಂಗಲ್ಯ ಧಾರಣೆ ಇರ್ಬೋದು, ಅಂಥ ಸಮಯದಲ್ಲಿ ಈ ನಕ್ಷತ್ರಗಳು ಇರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಪುಬ್ಬ, ಪುಷ್ಯ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ ಮತ್ತೆ ಪೂರ್ವಭದ್ರ ನಕ್ಷತ್ರಗಳಲ್ಲಿ ವಿವಾಹವನ್ನು ನಡೆಸುವಂಥದ್ದು ಅಷ್ಟೊಂದು ಶುಭಕರ ಅಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಅದರಲ್ಲಿ ದೋಷಗಳಿರುತ್ತೆ ಅನ್ನುವಂಥದ್ದು. ಹಾಗಾಗಿ ದೋಷ ಪರಿಹಾರ ಮಾಡಿಕೊಂಡು ವಿವಾಹವನ್ನ ಮಾಡಬಹುದು ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಇಲ್ಲಿ ಜಾತಕದಲ್ಲಿ ಏನಾದರೂ ಅಂಗಾರಕ ದೋಷ ಇದ್ರೆ, ಅಂದ್ರೆ ಕುಜ ದೋಷ ಇದ್ರೆ, ಶನಿ ದೋಷ ಇದ್ರೆ, ರಾಹು ದೋಷ ಇತ್ಯಾದಿ ದೋಷಗಳೇನಾದರೂ ಇದ್ರೆ ಪತಿ ಪತ್ನಿಯರು ನೆಮ್ಮದಿಯಿಂದ ಇರಲ್ಲ. ಅವರಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳು ಪ್ರತಿದಿನ ಬೆಳೀತಾ ಇರುತ್ತೆ. ಗಂಡನೇ ಒಂದು ದಿಕ್ಕು, ಹೆಂಡತಿಯೇ ಒಂದು ದಿಕ್ಕು ಅನ್ನುವಂಥದ್ದಾಗತ್ತೆ. ಏತಿ ಅಂದ್ರೆ ಪ್ರೇತಿ ಅನ್ನುವಂಥ ಒಂದು ಸಂದರ್ಭ ಮನೆಯಲ್ಲಿರುತ್ತೆ. ಇಲ್ಲಿ ಈ ಪುಷ್ಯ ನಕ್ಷತ್ರದಲ್ಲಿ ಮದುವೆಯಾಗಿ ಗಂಡನ ಜಾತಕದಲ್ಲಿ ಈ ಬಗೆಯ ದೋಷಗಳಿದ್ರೆ ಗಂಡ ಅಂದ್ರೆ ಪತಿ ಮಾನಸಿಕವಾಗಿ ಹೆಂಡತಿಯಿಂದ ದೂರ ಇರಲಿಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿಯಲ್ಲಿ ವಿಶಾಖ ಮತ್ತೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ವಿವಾಹವಾಗಿ ಹೆಂಡತಿಯ ಜಾತಕದಲ್ಲಿ ಏನಾದರೂ ದೋಷ ಇದ್ರೆ ಹೆಂಡತಿ ಮಾನಸಿಕವಾಗಿ ಗಂಡನಿಂದ ದೂರ ಇರಲಿಕ್ಕೆ ಬಯಸ್ತಾಳೆ. ಇನ್ನು ಈ ಭರಣಿ, ಕೃತ್ತಿಕ, ಆರಿದ್ರ, ಆಶ್ಲೇಷ ನಕ್ಷತ್ರಗಳಲ್ಲಿ ವಿವಾಹ ನಡೆಸುವಂಥದ್ದು ಅತ್ಯಂತ ಅಶುಭ ಅನ್ನುವಂಥ ಅಭಿಪ್ರಾಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಇಲ್ಲಿ ಈ 4 ನಕ್ಷತ್ರಗಳೇನಿದೆ, ಭರಣಿ, ಕೃತ್ತಿಕ, ಆರಿದ್ರ, ಆಶ್ಲೇಷ, ಇದರಲ್ಲಿ ವಿವಾಹವನ್ನು ನಡೆಸಬಾರ್ದು. ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಯಾವುದಾದ್ರೊಂದು ಕಾರಣದಿಂದ ಗಂಡ ಹೆಂಡತಿ ಇಬ್ರು ಕೂಡ ಪರಸ್ಪರ ದೂರವಾಗುವಂತಹ ಸಂದರ್ಭ ಇರುತ್ತೆ. ಹಾಗಾಗಿ ಈ ಭರಣಿ, ಕೃತ್ತಿಕ, ಆರಿದ್ರ, ಆಶ್ಲೇಷ ಇದನ್ನ ಗಮನಿಸಬೇಕಾಗುತ್ತೆ. ಇನ್ನು ಪುನರ್ವಸು ಮತ್ತೆ ಚಿತ್ತಾ ನಕ್ಷತ್ರಗಳಲ್ಲಿ ವಿವಾಹ ಆದ್ರೆ ಜಾತಕದಲ್ಲಿ ದೋಷಗಳಿದ್ರೆ ಇಬ್ಬರಲ್ಲಿ ಒಬ್ಬರು ಶಾರೀರಿಕ ಜಾಡ್ಯಗಳಿಗೆ ಬಲಿಯಾಗ್ತಾರೆ. ಅಂಥವ್ರಿಗೆ ಅನಾರೋಗ್ಯ ಪ್ರಾಪ್ತಿ ಆಗ್ಬಿಡುತ್ತೆ. ಹಾಗಾಗಿನೇ ಈ 2 ನಕ್ಷತ್ರಗಳನ್ನ ವಿಶೇಷವಾಗಿ ಈ ಮುಹೂರ್ತವನ್ನು ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಇದು ಈ ನಕ್ಷತ್ರ ಸಂಜ್ಞೆಗಳು ಅಂದ್ರೆ ವಿವಾಹ ಮುಹೂರ್ತದಲ್ಲಿ ಯಾವ ಯಾವ ನಕ್ಷತ್ರಗಳಿದ್ರೆ ವಿವಾಹ ಫಲಪ್ರದವಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಗಮನಿಸಬೇಕಾಗತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಈ ಶುಭ ಕಾರ್ಯಗಳನ್ನ ಕೆಲವು ನಕ್ಷತ್ರಗಳಿರುವಂತಹ ಸಂದರ್ಭದಲ್ಲಿ ಮಾಡಬಾರ್ದು ಅನ್ನುವಂಥದ್ದಿದೆ. ಇಲ್ಲಿಯವರೆಗೆ ಹೇಳಿದ್ದು ವಿವಾಹ ಆಯಿತು. ಮನೆಯಲ್ಲಿ ನಡೆಯುವಂಥ ಬೇರೆ ಯಾವುದೇ ಶುಭ ಕಾರ್ಯಗಳ ಬಗ್ಗೆ ಕೆಲವೊಂದು ದಗ್ಧ ನಕ್ಷತ್ರಗಳಿರುತ್ತೆ. ದಗ್ಧ ಅಂದರೆ ಉರಿಯುವಂಥದ್ದು. ಆ ಒಂದು ದಿನದಲ್ಲಿ ಆ ನಕ್ಷತ್ರ ಇದ್ದಾಗ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೇ ಕಾರಣಕ್ಕೂ ಕೈಗೂಡಲ್ಲ. ಅದರಿಂದ ಮನಸ್ತಾಪಗಳು ಜಾಸ್ತಿ, ಶತ್ರುತ್ವ ಜಾಸ್ತಿ ಆಗತ್ತೆ, ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುವಂಥದ್ದಾಗ್ಬಿಡುತ್ತೆ. ಹಾಗಾಗಿ ಈ ದಗ್ಧ ಯೋಗ ಅಥವಾ ಈ ದಗ್ಧ ನಕ್ಷತ್ರ ಇರುವಂತಹ ದಿನ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇಲ್ಲಿ ಭಾನುವಾರದ ದಿನ ಭರಣಿ ನಕ್ಷತ್ರ ಇದ್ರೆ, ಸೋಮವಾರದ ದಿನ ಚಿತ್ತಾ ನಕ್ಷತ್ರ ಇದ್ರೆ, ಮಂಗಳವಾರದ ದಿನ ಉತ್ತರಾಷಾಢ ನಕ್ಷತ್ರ ಇದ್ರೆ, ಬುಧವಾರದ ದಿನ ಧನಿಷ್ಠ ನಕ್ಷತ್ರ ಇದ್ರೆ, ಗುರುವಾರದ ದಿನ ಉತ್ತರ ಫಲ್ಗುಣಿ, ಶುಕ್ರವಾರದ ದಿನ ಜ್ಯೇಷ್ಠ ಮತ್ತೆ ಶನಿವಾರದ ದಿನ ರೇವತಿ ನಕ್ಷತ್ರ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಆ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು. ಯಾಕೆಂದ್ರೆ ಇದು ದಗ್ಧ ನಕ್ಷತ್ರಗಳು. ಇನ್ನು ಬಹಳ ವಿಶೇಷವಾಗಿ ಈ ವಿಷಯೋಗ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ವಿಷಯೋಗಗಳು ಕೂಡ ಇರುವಂತಹ ದಿನ ಶುಭ ಕಾರ್ಯಕ್ಕೆ ವರ್ಜ್ಯ. ಆ ದಿನ ಕೂಡ ಮಾಡಬಾರದು. ಹಾಗಾಗಿ ಒಂದು ಮುಹೂರ್ತವನ್ನು ನಿರ್ಧರಿಸುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ವಿಷಯೋಗಗಳು ಇರುವಂತಹ ಸಂದರ್ಭ ಯಾವ್ಯಾವುದು ಅಂತ ಹೇಳಿದ್ರೆ, ಭಾನುವಾರದ ದಿನ ಹಸ್ತ ನಕ್ಷತ್ರ,
ಪಂಚಮಿ ತಿಥಿ ಏನಾದರೂ ಇದ್ದರೆ ಅದು ವಿಷಯೋಗ ಆಗುತ್ತೆ. ಇನ್ನು ಸೋಮವಾರದ ದಿನ ಮೃಗಶಿರ ನಕ್ಷತ್ರ, ಷಷ್ಠಿ ತಿಥಿ ಇದ್ದರೆ ಅದು ವಿಷಯೋಗ. ಮಂಗಳವಾರದ ದಿನ ಅಶ್ವಿನಿ ನಕ್ಷತ್ರ ಇದ್ದು ಸಪ್ತಮಿ ತಿಥಿ ಇದ್ದರೆ ಅದು ಕೂಡ ವಿಷಯೋಗ. ಇನ್ನು ಬುಧವಾರದ ದಿನ ಅನುರಾಧ ನಕ್ಷತ್ರ ಇದ್ದು ಅಷ್ಟಮಿ ತಿಥಿ ಇದ್ದರೆ ಅದು ವಿಷಯೋಗ. ವಿಷ ಅಂದರೆ ಗೊತ್ತಲ್ಲ, ಅಂದರೆ ಆ ಕೆಲಸಗಳು ಕೈಗೂಡಲ್ಲ, ಖರ್ಚು ಜಾಸ್ತಿ, ಮನಸ್ತಾಪಗಳು ಜಾಸ್ತಿ. ಹಾಗಾಗಿ ಅಂಥ ವಿಷಯೋಗ ಇರುವಂಥ ದಿನಗಳನ್ನು ವರ್ಜಿಸಬೇಕು ಅನ್ನುವಂಥದ್ದು. ಇನ್ನು ಬುಧವಾರದ ದಿನ ಅನುರಾಧ ನಕ್ಷತ್ರ ಇದ್ದು ಅಷ್ಟಮಿ ತಿಥಿ ಇದ್ದರೆ ಅದು ವಿಷಯೋಗ. ಗುರುವಾರದ ದಿನ ಪುಷ್ಯ ನಕ್ಷತ್ರ ಇದ್ದು ನವಮಿ ತಿಥಿ ಇದ್ದರೆ ಅದು ಕೂಡ ವಿಷಯೋಗ. ಶುಕ್ರವಾರದ ದಿನ ರೇವತಿ ನಕ್ಷತ್ರ, ದಶಮಿ ತಿಥಿ ಇದ್ದರೆ ವಿಷಯೋಗ. ಶನಿವಾರದ ದಿನ ರೋಹಿಣಿ ನಕ್ಷತ್ರ ಮತ್ತು ಏಕಾದಶಿ ತಿಥಿ ಏನಾದರೂ ಇದ್ದರೆ ಅದು ಕೂಡ ವಿಷಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ವಿಷಯೋಗ ಶುಭ ಕಾರ್ಯಗಳಿಗೆ ವರ್ಜ್ಯ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಪುಷ್ಯ ನಕ್ಷತ್ರದಲ್ಲಿ ವಿವಾಹವನ್ನು ಮಾಡಬಾರ್ದು ಅನ್ನುವಂಥ ವಿಚಾರ ಅದು ಕೂಡ ತಮಗೆ ಗೊತ್ತಿದೆ. ಏಕೆಂದರೆ ಈ ನಕ್ಷತ್ರದ ವರ್ಜ್ಯದ ಸಂದರ್ಭ ಈ ಪುಷ್ಯ ನಕ್ಷತ್ರದ ಬಗ್ಗೆ ಕೂಡ ಹೇಳಬೇಕಾಗತ್ತೆ. ಇಲ್ಲಿ ವೈದಿಕ ಕಾಲದಲ್ಲಿ ಈ ನಕ್ಷತ್ರದಲ್ಲಿ ವಿವಾಹ ನಡೀತಾ ಇತ್ತು. ತುಂಬ ಹಿಂದೆ ಪುಷ್ಯ ನಕ್ಷತ್ರದಲ್ಲೂ ನಡೀತಾ ಇತ್ತು. ಆದರೆ ಈ ಬ್ರಹ್ಮನ ಮಗಳಾದಂತಹ ಶಾರದೆ ಅಂದರೆ ಸರಸ್ವತಿಯ ಮದುವೆ ಈ ನಕ್ಷತ್ರದಲ್ಲೇ ನಡೀತು, ಪುಷ್ಯ ನಕ್ಷತ್ರದಲ್ಲಿ. ಈ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಬ್ರಹ್ಮ ತನ್ನ ಮಗಳ ಸೌಂದರ್ಯಕ್ಕೆ ಮೋಹಿತನಾಗ್ತಾನೆ. ಪುತ್ರಿಯ ಮೇಲೆ ಕಾಮುಕನಾದ ಅಂತ ಹೇಳಿದ್ರೆ ಪಶುವಂತೆ ವರ್ತಿಸಬೇಕಾಗತ್ತೆ. ಹಾಗಾಗಿ ಬ್ರಹ್ಮನೇ ಆ ಯೋಗಕ್ಕೆ ಶಾಪವನ್ನು ಕೊಡ್ತಾನೆ. ಏಕೆಂದರೆ ತನಗೆ ಬಂದಂಥ ಒಂದು ಕೆಟ್ಟ ಆಲೋಚನೆ ಏನು, ಮಗಳ ಮೇಲೆ ಮೋಹಿತನಾಗಿರುವಂಥದ್ದು. ಏಕೆಂದರೆ ಸೃಷ್ಟಿಕರ್ತ ಬ್ರಹ್ಮ ಅಲ್ವಾ, ಪ್ರತಿಯೊಂದು ವಸ್ತುವನ್ನು ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡುವಂಥದ್ದು ಬ್ರಹ್ಮನ ಕರ್ತವ್ಯ. ಹಾಗಾಗಿ ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಆ ಶಾರದೆಯ ಮದುವೆ ನಡೆಯುವಂಥ ಸಂದರ್ಭದಲ್ಲಿ ಬ್ರಹ್ಮನಿಂದ ಆಗಿರುವಂಥ ಅಚಾತುರ್ಯಕ್ಕೆ ಏನಾಗ್ತಾರೆ, ಬ್ರಹ್ಮ ಆ ಪುಷ್ಯ ನಕ್ಷತ್ರಕ್ಕೆ ಶಾಪವನ್ನು ಕೊಟ್ಬಿಡ್ತಾನೆ. ಹಾಗಾಗಿನೇ ಆ ಒಂದು ಪುಷ್ಯ ನಕ್ಷತ್ರದಲ್ಲಿ ವಿವಾಹ ನಿಷಿದ್ಧ ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಇಲ್ಲಿ ಇನ್ನೊಂದು ನಕ್ಷತ್ರ ಇದೆ, ಪುಬ್ಬ ನಕ್ಷತ್ರ ಅಂತ ಹೇಳಿ. ಆ ಪುಬ್ಬ ನಕ್ಷತ್ರದಲ್ಲಿ ಸೀತೆಯ ವಿವಾಹ ಆಯಿತು. ಸೀತೆಗೆ ಏನಾಯಿತು, ಜೀವನವೆಲ್ಲ ಕಾಡಿನಲ್ಲೇ ಕಳೆಯುವಂಥ ಒಂದು ಸಂದರ್ಭ ಬಂತು, ಕಷ್ಟಪಡುವಂಥ ಸಂದರ್ಭ. ಅಲ್ಲಿ ಮಹಾರಾಣಿಯಾಗಿ ಇರಬೇಕಾದಂಥ ಸೀತೆ ಕಾಡಿನಲ್ಲಿ ವನವಾಸದ ರೀತಿಯಲ್ಲಿ ಬದುಕಬೇಕಾಯಿತು ಅನ್ನುವಂಥ ಹಿನ್ನೆಲೆ. ಹಾಗಾಗಿ ಪುಬ್ಬ ನಕ್ಷತ್ರ ಕೂಡ ವಿವಾಹಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಬಂತು. ಹಾಗಾಗಿ ವಿವಾಹ ಆದರೂ ಕೂಡ ಆ ಸಂದರ್ಭದಲ್ಲಿ ಗಂಡ ಹೆಂಡತಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ತುಂಬ ಕಷ್ಟದ ದಿನಗಳು ಒದಗಿ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪುಬ್ಬ ನಕ್ಷತ್ರದಲ್ಲೂ ಕೂಡ ಮದುವೆಯನ್ನು ಮಾಡಲ್ಲ. ಇನ್ನು ಕೆಲವು ನಕ್ಷತ್ರಗಳು ಅಮೃತ ಸಿದ್ಧಿಯೋಗವನ್ನು ತರುತ್ತೆ. ಬಹಳ ವಿಶೇಷವಾದಂಥ ಸಿದ್ಧಿಯೋಗ ಇದು. ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು, ಕೈ ಹಾಕಿದಂತಹ ಕೆಲಸಗಳು ತುಂಬ ಯಶಸ್ವಿಯಾಗತ್ತೆ. ಹಾಗೆ ನಾವು ಅಂದುಕೊಂಡಂತೆ ಕೆಲಸಗಳು ಆದಾಗ, ನಮ್ಮಂತೆ ಆ ಫಲಗಳು ಬಂದಾಗ ನಮಗೆ ತುಂಬ ಅನುಕೂಲ ಉಂಟಾಗುತ್ತೆ. ಅದನ್ನೇ ಅಮೃತ ಸಿದ್ಧಿಯೋಗ ಅಂತಾರೆ, ಸರ್ವಾರ್ಥ ಸಿದ್ಧಿಯೋಗ ಅಂತಾರೆ. ಅಂಥ ಒಂದು ಯೋಗದ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಹುದು. ಎಲ್ಲ ಕಾರ್ಯಗಳಿಗೂ ಕೂಡ ಏಕ್ದಮ್ ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಅಮೃತ ಸಿದ್ಧಿಯೋಗ ಇರುವಂಥ ಸಮಯ. ಇದಕ್ಕೆ ರವಿವಾರ ಹಸ್ತ ನಕ್ಷತ್ರ ಇದ್ದಾಗ, ಸೋಮವಾರದ ದಿನ ಮೃಗಶಿರ ನಕ್ಷತ್ರ, ಮಂಗಳವಾರ ಅಶ್ವಿನಿ ನಕ್ಷತ್ರ, ಬುಧವಾರ ಅನುರಾಧ ನಕ್ಷತ್ರ, ಗುರುವಾರ ಪುಷ್ಯ ನಕ್ಷತ್ರ, ಶುಕ್ರವಾರ ರೇವತಿ ನಕ್ಷತ್ರ ಮತ್ತು ಶನಿವಾರ ರೋಹಿಣಿ ನಕ್ಷತ್ರ ಇದ್ದಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು. ಆದರೆ ಗುರುವಾರ ಪುಷ್ಯ ನಕ್ಷತ್ರ ಇದ್ದರೆ ಅಲ್ಲಿ ವಿವಾಹ ವರ್ಜ್ಯ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಬಂಧುಗಳೇ, ಒಂದು ಶುಭ ಕಾರ್ಯ ಅಂತ ಹೇಳಿದ್ರೆ ಅದಕ್ಕೆ ಒಂದು ಶುಭ ದಿನವನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಈ ನಕ್ಷತ್ರಗಳ ವಿಚಾರವನ್ನು ತುಂಬ ಗಮನಿಸಬೇಕಾಗತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಈಗಾಗಲೇ ಹೇಳಿದಾಗೆ ಈ ಸ್ಥಿರ ನಕ್ಷತ್ರ, ಚರ ನಕ್ಷತ್ರ, ಉಗ್ರ ನಕ್ಷತ್ರ ಅಥವಾ ಸಾಧಾರಣ ನಕ್ಷತ್ರ, ಕೆಲವೊಂದು ಊರ್ಧ್ವಮುಖ, ಕೆಲವು ಅಧೋಮುಖ, ಈ ನಕ್ಷತ್ರಗಳೇನಿದೆ ಇದರಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ನಕ್ಷತ್ರಗಳು ಈ ಸಂಜ್ಞೆಗೆ ಒಳಪಡುತ್ತೆ ಅನ್ನುವಂಥ ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗಾಗಿ ತಾವು ಶುಭ ಕಾರ್ಯಗಳನ್ನು ಮನೆಯಲ್ಲಿ ನಡೆಸುವಂಥ ಸಂದರ್ಭದಲ್ಲಿ ಈ ನಕ್ಷತ್ರಗಳ ವಿಚಾರವಾಗಿ ಸ್ವಲ್ಪ ಆಲೋಚನೆ ಮಾಡಿ ಕೆಲಸಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ನಿಮ್ಮ ಕೆಲಸ ಕೈಗೂಡುತ್ತೆ, ಕಾರ್ಯಸಿದ್ಧಿಯಾಗತ್ತೆ. ಇದು ಬಹಳ ಮುಖ್ಯ.
ಹಾಗಾಗಿ ಪ್ರತಿದಿನ ನೀವು ಪಂಚಾಂಗವನ್ನು ಕೇಳಿಸ್ಕೊಂಡು ಅದರಂತೆ ಮುಂದುವರಿಯುವಂಥದ್ದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮಗೆ ವೈಯಕ್ತಿಕ ಕೆಲಸ ಕಾರ್ಯಗಳಿಗಿಂತ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಕುಟುಂಬಕ್ಕಾಗಿ, ನಿಮ್ಮ ಸಮಾಜಕ್ಕಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗ್ತೀರಿ. ಆದರೆ ಈ ದಿನ ನಿಮಗೆ ಮನೆಯವರಿಂದ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ. ನಿಮ್ಮ ಸ್ಟ್ರಾಟಜಿ, ನಿಮ್ಮ ಒಂದು ಗಣಿತ ಲೆಕ್ಕಾಚಾರ ಎಲ್ಲೋ ಒಂದು ಕಡೆ ತಲೆ ಕೆಳಕಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ಬರಬೇಕಾದಂಥ ವರಮಾನ ಆಗಲಿ ಅಥವಾ ಅನುಕೂಲತೆಗಳಾಗಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಹಾಗಾಗಿ ಈ ದಿನ ಜಯ ಸಾಧಿಸಬೇಕು ಅಂತ ಹೇಳಿ ಹೊರಟಂಥವ್ರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಉಂಟಾಗುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಸೋಲನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ. ಈ ಫಲಿತಾಂಶ ಏನೇ ಬಂದರೂ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರಬೇಕು. ಇನ್ನು ಈ ದಿನದಲ್ಲಿ ಸಾಮಾಜಿಕ ಕಾರ್ಯಗಳಿಗೆ ಹಾಜರಾಗುವಂಥ ಅವಕಾಶಗಳು ಕೂಡ ನಿಮಗೆ ಬರಬಹುದು. 4 ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ವಿನೂತನವಾದಂಥ ವಿಶೇಷವಾದಂಥ ಅವಕಾಶ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಪ್ರಭಾವಿ ವ್ಯಕ್ತಿಯೊಬ್ಬರ ನಿಕಟ ಸಂಪರ್ಕಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ. ಇದನ್ನ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಿಗೆ ಯಾವ ರೀತಿಯಲ್ಲಿ ಬಳಸ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಏಕೆಂದರೆ ಪರಿಚಯ, ಮಾತುಕತೆ ಅಷ್ಟಕ್ಕೆ ಮುಗಿಬಾರ್ದು. ಅದರ ಒಂದು ಸಂಪರ್ಕವನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಆಗಬೇಕಾಗತ್ತೆ. ಹಾಗಾಗಿ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ದೂರದ ಪ್ರಯಾಣ ಅನ್ನುವಂಥದ್ದಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಜೊತೆಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ, ಲಾಭದಾಯಕವಾದಂಥ ದಿನ, ಅನುಕೂಲಕರವಾಗಿರುವಂಥ ದಿನ. ಯಾಕೆಂದರೆ ಇಷ್ಟೆಲ್ಲ ವಿಶೇಷಣೆಗಳು ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ದಿನ ನಿಮಗೆ ತುಂಬ ಕಾರ್ಯಸಿದ್ಧಿ ಉಂಟಾಗುವಂಥ ವಿಶೇಷ ಪ್ರಯತ್ನ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳಿಗೆ ಉತ್ತಮವಾದಂಥ ದಿನ. ಫಲಿತಾಂಶಗಳು ಕೂಡ ಬಹಳ ಬೇಗ ನಿಮಗೆ ಬರುವಂಥದ್ದಿದೆ. ಹಾಗಾಗಿ ಯಾವುದೇ ವಿಚಾರಕ್ಕೂ ಕೂಡ ಕಾಯುವಂಥ ಅಗತ್ಯತೆ ಇಲ್ಲ. ಏನಾದರೂ ಒಂದು ರಿಸಲ್ಟ್ ಬಹಳ ಬೇಗ ಬರುವಂಥದ್ದು. ಹಾಗಾಗಿ ಈ ದಿನ ನೀವು ಲಾಭ ಬರಬೇಕು ಅಂತ ಬಯಸಿದ್ರೆ ಲಾಭವೇ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಒಂದು ಫಲಿತಾಂಶಕ್ಕೆ ನಿಮ್ಮ ಮನಸ್ಥಿತಿಯೇ ಕಾರಣವಾಗುವಂಥದ್ದು. ಯದ್ಭಾವಂ ತದ್ಭವತಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಭಾವಕ್ಕೆ ತಕ್ಕಂಥ ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ತುಂಬ ಪಾಸಿಟಿವ್ ಆಗಿರಿ, ಧನಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರಿ. ಆ ಫಲಿತಾಂಶ ಕೂಡ ಅಷ್ಟೇ ಪಾಸಿಟಿವ್ ಆಗಿ ನಿಮಗೆ ಬರುತ್ತೆ. ಇನ್ನು ಈ ದಿನ ಹಿರಿಯರು ಹೇಳುವಂಥ ಕೆಲವೊಂದು ಸಲಹೆಗಳನ್ನು ಕೇಳಬೇಕಾಗತ್ತೆ, ಅವರ ಅನುಭವದ ಮಾತು. ಹಾಗಾಗಿ ನಿಮಗೆ ಗೊತ್ತಿದ್ರೂ ಕೂಡ ಆ ಒಂದು ಸಲಹೆ ಮಾರ್ಗದರ್ಶನದಲ್ಲಿ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಪರಿಗಣಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ದೈಹಿಕವಾಗಿ ಸ್ವಲ್ಪ ಸುಸ್ತಾಗುವಂಥದ್ದು, ಅಂದರೆ ದೇಹಕ್ಕೆ ವಿಶ್ರಾಂತಿ ಕಡಿಮೆ, ಓಡಾಟ ಜಾಸ್ತಿ. ಅದರಲ್ಲೂ ಈ ದಿನದಲ್ಲಿ ನೀವು ವಿಶ್ರಾಂತಿಯ ಕಡೆ, ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಲೆಕ್ಕಾಚಾರದಂತೆಯೇ ದಿನ ಇರೋದ್ರಿಂದ ನಿಮಗೆ ಸಂತೋಷ ಇದೆ. ಬಂಧುಗಳ ಮಿತ್ರರ ಭೇಟಿ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹೆಚ್ಚಿನ ಸಂಪಾದನೆಗೆ ಒಂದು ಹೊಸ ದಾರಿಯನ್ನು ಹುಡುಕುವಂಥವರು ಕೂಡ ಕೆಲವರಿದ್ದೀರಿ. ಹಾಗಾಗಿ ಒಂದು ಮೂಲದಿಂದ ಬರ್ತಾ ಇರುವಂಥ ಆದಾಯ ಸಾಕಾಗ್ತಾ ಇಲ್ಲ, ಇನ್ನೊಂದು ಮೂಲವನ್ನು ಅದಕ್ಕೆ ಜೋಡಣೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ. ಈ ದಿನ ನೀವು ಮಾಡುವಂಥ ಆಲೋಚನೆ ಆಗಲಿ, ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಮುಂದುವರಿರಿ. ಆದರೆ ನಿಮ್ಮ ಒಂದು ನಿರ್ಣಯಗಳನ್ನು ಏನು ತೆಗೆದುಕೊಂಡಿದ್ದೀರಿ, ತೀರ್ಮಾನ, ಅದನ್ನು ಹಠಾತ್ತಾಗಿ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯದಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬಹಳ ಜಾಣತನದಿಂದ ಇರಬೇಕಾಗತ್ತೆ. ಅದರಲ್ಲೂ ಜಾಣ್ಮೆಯಿಂದ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕು. ಅದಕ್ಕೆ ನಿಮಗೆ ಇರುವಂಥ ಏಕೈಕ ಅಸ್ತ್ರ ಅಂದರೆ ನಿಮ್ಮ ಮಾತು. ಮಧುರವಾದಂಥ ಮಾತು, ಸಮಯೋಚಿತವಾದಂಥ ಸಂದರ್ಭೋಚಿತವಾದಂಥ ಮಾತಿನಿಂದ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ಆದಾಯದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ನೀವು ಎಣಿಸಿದಂತೆ ಅಥವಾ ನೀವು ಅಂದುಕೊಂಡಂತೆ ನಿಮ್ಮ ನಿರೀಕ್ಷೆಯಂತೆ ಫಲಗಳು ಸಿಕ್ಕದೇ ಇರ್ಬೋದು. ಇದರಿಂದ ಸ್ವಲ್ಪ ನಿರಾಸೆ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನ ಇರಲಿ. ಜೊತೆಗೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮಾನಸಿಕವಾಗಿ ಒಂದು ಕೆಲಸ, ಒಂದು ಘಟನೆ ನಿಮ್ಮನ್ನು ತುಂಬ ಕುಗ್ಗಿಸ್ಬಿಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡಿರುವಂಥ ಒಂದು ಸಣ್ಣ ತಪ್ಪಿಗೆ ಪಶ್ಚಾತ್ತಾಪ, ಜೊತೆಗೆ ಅದರಿಂದ ಮೇಲೆ ಬರಲಿಕ್ಕೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇನ್ನೂ ನಿಮಗೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಪ್ರಗತಿ ಇರುತ್ತೆ ಈ ದಿನ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಒತ್ತಡಗಳು ಮನಸ್ಸನ್ನು ಆವರಿಸುವಂಥದ್ದು ಇರುತ್ತೆ. ಕೆಲಸದ ಒತ್ತಡ ಇರ್ಬೋದು, ಆರೋಗ್ಯದ ಒತ್ತಡ, ಸಾಂಸಾರಿಕ ಒತ್ತಡ, ಹಣಕಾಸಿನ ವಿಚಾರದಲ್ಲಿ, ಹೀಗೆ ನಾನಾ ರೀತಿಯಲ್ಲಿ ಒತ್ತಡಗಳಿರೋದ್ರಿಂದ ಈ ದಿನ ನೀವು ಯಾವ ಒತ್ತಡಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀರಿ ಅಥವಾ ಪ್ರಿಯಾರಿಟಿ ಮಾಡ್ಕೊಳ್ತೀರಿ ಅದರ ಕಡೆ ಸ್ವಲ್ಪ ಗಮನ ಇರಲಿ, ಅದು ಪರಿಹಾರ ಆಗಿಬಿಡತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನದಂತೆ ಫಲ ಸಿಕ್ಕುವಂಥ ಸಂದರ್ಭ ಇದು. ಇನ್ನು ಮನೆಯಲ್ಲಿ ಸಂಬಂಧಿಕರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವರ ಮಾತು, ಕೆಲವರ ನಡತೆ ಇಷ್ಟ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಬೇಕು. ಏಕೆಂದರೆ ಈ ದಿನ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ರೀತಿಯಲ್ಲಿ ಈ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ದೂರದ ಪ್ರಯಾಣ ನಿಮ್ಗೆ ಅಷ್ಟೊಂದು ಸೂಕ್ತವಾಗಿಲ್ಲ, ಜಾಗ್ರತೆ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನ ನಿಮಗೆ ತೃಪ್ತಿಯಾಗುವಂಥ ದಿನ. ಏಕೆಂದರೆ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ತೃಪ್ತಿ ಇಲ್ಲ ಅಂದರೂ ನೀವು ಯಾವ ಕೆಲಸ ಆದರೆ ಬಹಳ ಒಳ್ಳೆಯದು ಅಂತ ಹೇಳಿ ಅಂದ್ಕೊಳ್ತೀರೋ ಅಂಥ ಕೆಲಸಗಳು ಬೇಗ ಮುಕ್ತಾಯ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಮಾತುಗಾರಿಕೆಯ ಬಗ್ಗೆ, ಅದರಲ್ಲಿರುವಂಥ ಒಂದು ವೈಖರಿಯನ್ನು ತೋರಿಸುವಂಥ ಸಮಯ ಇದು. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ, ಎಷ್ಟು ಜಾಣತನ ಇದೆ, ಎಷ್ಟು ಪ್ರತಿಭೆ ಇದೆ, ಇದನ್ನು ತೋರಿಸಲಿಕ್ಕೆ ನಿಮಗೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಹಾಗಾಗಿ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನಿಮಗೆ ಮುಂದಿನ ದಾರಿ ಸುಗಮವಾಗತ್ತೆ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ಕೂಡ ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸಭೆಯಲ್ಲೋ, ಸಮಾರಂಭದಲ್ಲೋ, ಪ್ರಯಾಣದ ಸಂದರ್ಭದಲ್ಲೋ ನಿಮಗೆ ಈ ವ್ಯಕ್ತಿಯ ಭೇಟಿ ಆಗುವಂಥದ್ದು. ಇದರಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಮಾಹಿತಿ ಸಂಗ್ರಹಣೆಗೆ ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಒಂದು ವಿಶೇಷವಾದಂಥ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಬಂದಿರುವಂಥ ಸಮಸ್ಯೆಯನ್ನು ಎದುರಿಸಲಿಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ ಸಕಾಲಕ್ಕೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳಿಗೆ ಹಿನ್ನಡೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಹಿತಶತ್ರುಗಳಿಗೆ ಈ ದಿನ ನಿಮ್ಮ ಬಗ್ಗೆ ಹೇಳಲಿಕ್ಕಾಗಲಿ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ಕಾಲೆಳೆಯುವಂಥ ಪ್ರಯತ್ನದಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುವಂಥ ದಿನ. ಹಾಗಾಗಿ ಈ ದಿನ ಮುಂದಿನ ಭವಿಷ್ಯದ ಹಿನ್ನೆಲೆಯಲ್ಲಿ ಸರಿಯಾದ ಯೋಜನೆಗಳನ್ನು ರೂಪಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಆ ಒಂದು ಸಮಯವನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಕಾಲಭೈರವೇಶ್ವರ ಸ್ವಾಮಿ, ಶಿವನ ದರ್ಶನ, ಅದರಲ್ಲೂ ಈ ದಿನ ಪ್ರದೋಷದ ಸಮಯದಲ್ಲಿ ನೀವು ಶಿವನ ದರ್ಶನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಪರಿಪೂರ್ಣವಾದಂಥ ದಿನ ಇದು. ಅಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ.
ಹಾಗಾಗಿ ಈ ದಿನ ನಿಮಗೆ ಕಾರ್ಯಸಿದ್ಧಿ ಉಂಟಾಗುವಂಥ ಸಂಭವ ತುಂಬ ಇದೆ. ಅದರಲ್ಲೂ ಹಳೆಯ ಸ್ನೇಹಿತರ ಭೇಟಿ, ಅವರಿಂದ ನಿಮಗೆ ಸಿಕ್ಕುವಂಥ ಸಹಕಾರ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಯಲ್ಲಿದ್ದರೆ ಅಥವಾ ಒಂದು ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಅದರಲ್ಲಿ ಕೆಲವು ಹಿರಿಯರ ಮಾರ್ಗದರ್ಶನವನ್ನು ಕೇಳಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ದೊಡ್ಡವರು ಹೇಳಿದಾಗ ಅದನ್ನು ಉಪೇಕ್ಷೆ ಮಾಡಬೇಡಿ, ಅದನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿ ಹಿರಿಯರು, ಅದರಲ್ಲೂ ತಂದೆ ತಾಯಿಯಂದ್ರಿದ್ದರೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು. ಇದರಿಂದ ನೀವು ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನೀವು ಮುಂದೆ ಮಾಡಬೇಕು ಅಂದುಕೊಂಡಿರುವಂಥ ವಿಚಾರವನ್ನು ಈ ದಿನ ಸಂಕಲ್ಪಪೂರ್ವಕವಾಗಿ ಆರಂಭ ಮಾಡುವಂಥ ವಿಚಾರದಲ್ಲಿ ಅವರ ಒಂದು ಆಶೀರ್ವಾದ ನಿಮಗೆ ಬೇಕಾಗುತ್ತೆ. ಅದನ್ನು ಪಡ್ಕೊಳ್ಳಿ. ಇನ್ನು ಈ ದಿನ ಬಹಳ ಜಾಣತನದಿಂದ ಬಹಳ ಸೂಕ್ಷ್ಮವಾಗಿ ಕೆಲವೊಂದು ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದರೆ ಯಾವುದೂ ಹೆಚ್ಚಾದರೂ ಕೂಡ ಹಾನಿಕರ, ಅಂದರೆ ಅತಿರೇಕಕ್ಕೆ ಹೋಗಬಾರ್ದು, ಎಕ್ಸ್ಟ್ರೀಮೆಂಟ್ಸ್ಗೆ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಹಣಕ್ಕೆ ಕೊರತೆ ಇಲ್ಲ, ಏಕೆಂದರೆ ನಿಮ್ಮ ಯೋಜನೆಯೇ ನಿಮ್ಮಲ್ಲಿರುವಂಥ ಸಂಪನ್ಮೂಲಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಇರುವಂಥದ್ದಿದೆ. ಹಣ ತರಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ. ಆದರೆ ಈಗಾಗಲೇ ಹೇಳಿದಾಗೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರಲಿ. ನಿಮ್ಮ ಚೌಕಟ್ಟಿನೊಳಗೆ ವ್ಯವಹಾರ ಮಾಡಿ. ಈ ದಿನ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮಗೆ ಹೆಚ್ಚಿನ ಬೆಂಬಲ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದ್ರಿಂದ, 9ರಲ್ಲಿ ಚಂದ್ರ ಇರೋದ್ರಿಂದ ಅಷ್ಟೊಂದು ಮನಸ್ಸಿಗೆ ಲವಲವಿಕೆ ಅನ್ನುವಂಥದ್ದು ಇರಲ್ಲ, ಖುಷಿ ಇರಲ್ಲ, ಸಂತೋಷ ಇರಲ್ಲ. ಏನೋ ಒಂದು ಚಿಂತೆ, ಯಾವುದೋ ಒಂದು ಅಪೂರ್ಣವಾಗಿರುವಂಥ ಕೆಲಸ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಅದರಿಂದಲೇ ಮನಸ್ಸಿಗೆ ಸಮಾಧಾನ ಇರಲ್ಲ. ಇನ್ನು ಮನೆಯಲ್ಲಿ ಕೂಡ ವಾತಾವರಣ ಅಷ್ಟೊಂದು ತಿಳಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಈ ಶೀತಲ ಸಮರ ಅನ್ನುವಂಥದ್ದು, ಕೋಲ್ಡ್ ವಾರ್ ಟೈಪಲ್ಲಿರುವಂಥ ಸಂದರ್ಭ ಇರುತ್ತೆ. ಅಶಾಂತಿ ಇದೆ. ಇದರಿಂದ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಸನ್ನಿವೇಶ ಚೆನ್ನಾಗಿರಲ್ಲ. ಹಾಗೆ ಈ ದಿನ ಹೆದರಿಕೆಯಿಂದಲೇ, ಭಯದಿಂದಲೇ ಕೆಲವೊಂದು ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿ ಈ ಭಯ ಬರೋದು ಯಾವಾಗ ಅಂದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದ್ದಾಗ. ಹಾಗಾಗಿ ಆ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅಧ್ಯಯನ ಮಾಡಬೇಕು. ಇನ್ನೂ ವಿಚಾರಗಳನ್ನು ತಿಳ್ಕೊಂಡು ಅನುಭವವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಈ ಅರ್ಧಂಬರ್ಧ ತಿಳುವಳಿಕೆ ಏನಿದೆ, ಅರ್ಧಂಬರ್ಧ ಜ್ಞಾನ, ಅದು ಒಳ್ಳೆಯದಲ್ಲ. ಏನೂ ತಿಳಿದೇ ಇದ್ದರೂ ಪರವಾಗಿಲ್ಲ, ಎಲ್ಲವನ್ನ ತಿಳ್ಕೊಂಡ್ರೂ ಪರವಾಗಿಲ್ಲ. ಆದರೆ ಈ ಅರ್ಧಂಬರ್ಧ ಜ್ಞಾನಕ್ಕೆ ಮಾತ್ರ ಈ ದಿನ ನೀವು ಕಟ್ಟು ಹಾಕಿಕೊಳ್ಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನ ಹಿರಿಯ ಅಧಿಕಾರಿಗಳು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನಿರ್ದೇಶಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಅಧಿಕಾರಿಗಳು ಅಂದರೆ ಸರ್ಕಾರದ ಕಾನೂನುಗಳು ಕೂಡ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಕಾನೂನನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಯಾವುದೋ ಒಂದು ರೀತಿಯ ಸಹಾಯ ನಿಮಗೆ ಸಿಕ್ಕತ್ತೆ. ಆದರೆ ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮಲ್ಲಿ ಏನಿದೆಯೋ, ಯಾವ ಸಂಪನ್ಮೂಲ ಇದೆ, ಯಾವ ಸಾಮರ್ಥ್ಯ ಇದೆ, ಅದಕ್ಕೆ ಅನುಗುಣವಾಗಿರುವಂಥ ಕೆಲಸ ಕಾರ್ಯಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲೇ ಮುಂದುವರಿರಿ. ಒಳ್ಳೆಯದಾಗುತ್ತೆ. ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಈ ದಿನ ನೀವು ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ, ಅಲ್ಲೂ ವಿಶೇಷವಾಗಿ ಕುಜ ಇರುವಂಥ ಸಂದರ್ಭ. ಹಾಗಾಗಿ ಈ ದುಸ್ಥಾನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ದೂರದ ಪ್ರಯಾಣದಲ್ಲಿ ನಿಮಗೆ ಸ್ವಲ್ಪ ಅವಘಡಗಳುಂಟಾಗುವಂಥದ್ದು ಇದೆ. ಜೊತೆಗೆ ಈ ವಾಹನದಿಂದ ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಇಲ್ಲ ಅಂದಮೇಲೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ತ್ವರಿತವಾಗಿ ಹಣ ಪಡ್ಕೊಳ್ಬೇಕು ಅಥವಾ ಬಹಳ ಬೇಗ ದಿಢೀರಾಗಿ ಶ್ರೀಮಂತರಾಗಬೇಕು ಅನ್ನುವಂಥ ವಿಚಾರ ಏನಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ತೆಗಿಬೇಕಾಗತ್ತೆ.
ಏಕೆಂದರೆ ಈ ಶಾರ್ಟ್ಕಟ್ ಮೆಥಡ್ ಏನಿದೆ ಅದು ನಿಮಗೆ ಯಾವತ್ತೂ ಕೂಡ ಸೂಕ್ತವಾಗಿರಲ್ಲ. ಇನ್ನು ಈ ದಿನ ನಿಮ್ಮ ಸಂಬಂಧಿಗಳ ವರ್ತನೆ, ಅವರ ಮಾತು ಈ ದಿನ ನಿಮಗೆ ತುಂಬ ಕಿರಿಕಿರಿಯನ್ನು ತರುವಂಥದ್ದು. ಹಾಗಾಗಿ ಅವರ ಸಂಘವೇ ಬೇಡ ಅಂತ ಹೇಳಿ ಈ ದಿನ ದೂರ ಹೋಗುವಂಥದ್ದು, ಒಂಟಿತನ, ಎಲ್ಲ ಒಂದು ಕಡೆ ಈ ಕುಟುಂಬದಿಂದಲೇ ದೂರ ಇರಬೇಕು, ಅದರಿಂದ ಮನಃಶಾಂತಿ ಇದೆ ಅನ್ನುವಂಥ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಇದು ಭಾಗಶಃ ನಿಜ ಕೂಡ. ಆದರೆ ಈ ದಿನ ಕುಟುಂಬದವರ ಬೆಂಬಲ ಬೇಕು ಅಂದರೆ ಅವರ ಜೊತೆಯಲ್ಲೇ ಇರಬೇಕು, ಅವರ ಸಲಹೆಯನ್ನೇ ಈ ದಿನ ಕೇಳಿಸ್ಕೊಳ್ಬೇಕು. ಜೊತೆಗೆ ನೀವು ಕೂಡ ನಿಮ್ಮ ಕುಟುಂಬಕ್ಕೆ ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಮನೆಯವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಅವರ ಸಲಹೆಗಳು, ಅವರ ಮಾರ್ಗದರ್ಶನ ಏನಾದರೂ ಇದ್ದರೆ ಅದನ್ನು ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ಹೊಟ್ಟೆ ಜಠರ ಇದು ಎಲ್ಲೋ ಒಂದು ಕಡೆ ನಿಮಗೆ ಸಮಸ್ಯೆಯನ್ನು ತರುವಂಥದ್ದು. ಅದಕ್ಕಾಗಿ ಆಹಾರ ವಿಹಾರಾದಿಗಳ ಕಡೆ ಗಮನ ಇರಲಿ. ಹಾಗೆ ಈ ದಿನ ನಿಮ್ಮ ವಾದ ವಿವಾದ ಅಥವಾ ನಿಮ್ಮ ಅಭಿಪ್ರಾಯ ಹೇಳುವಂಥ ವಿಚಾರ ಏನೇ ಇದ್ದರೂ ಕೂಡ ಸಮಚಿತ್ತದಲ್ಲಿ ಇರಬೇಕು, ಬ್ಯಾಲೆನ್ಸ್ಡ್ ಮೈಂಡ್ ಇರಬೇಕು. ಆ ಸಂದರ್ಭ ಮಾತ್ರ ನಿಮಗೆ ಒಳ್ಳೆಯ ಗೌರವವನ್ನು ತರುತ್ತೆ. ಇದನ್ನು ನೀವು ಅನುಸರಣೆ ಮಾಡಬೇಕು. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ, ಸಂತೋಷದ ದಿನ ಇದು. ಏಕೆಂದರೆ ನಿಮ್ಮ ಎಲ್ಲ ಬಯಕೆಗಳನ್ನು ಕನಸುಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇರುತ್ತೆ. ಈ ಪ್ರಯತ್ನ ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗದೇ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ತರುವಷ್ಟು ರೀತಿಯಲ್ಲಿ ಪ್ರಗತಿಯಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಗಳು ನಿಮ್ಮ ಉದಾರ ವರ್ತನೆಯನ್ನು, ನೀವು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸವನ್ನು ಹೈಲೈಟ್ ಮಾಡುವಂಥದ್ದು ಇದೆ. ಇದು ನಿಮಗೆ ತುಂಬ ಸಂತೋಷವನ್ನು, ಖುಷಿಯನ್ನು ತಂದುಕೊಡುವಂಥ ಒಂದು ಸಂದರ್ಭ. ಹಾಗೆ ಈ ದಿನ ಪ್ರತಿಯೊಂದು ವಿಚಾರಗಳನ್ನು, ಪ್ರತಿಯೊಂದು ಸಮಯವನ್ನು ಕೂಡ ನೀವು ಲಾಭದ ದೃಷ್ಟಿಯಿಂದಲೇ ನೋಡುವಂಥದ್ದು ಕೂಡ ಇದೆ. ಅಂದರೆ ಒಂದು ಕಡೆ ಹೋದರೆ ಎಷ್ಟು ಲಾಭ ಇದೆ, ಒಬ್ಬರ ಜೊತೆ ಇದ್ದರೆ ಏನೋ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿನ ಲಾಭ ನಷ್ಟಗಳ, ಅನುಕೂಲ ಅನಾನುಕೂಲಗಳ ಲೆಕ್ಕಾಚಾರ ಬಹಳಷ್ಟು ಮಟ್ಟಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಒಂದು ಅರ್ಥದಲ್ಲಿ ಒಳ್ಳೆಯದೇ. ಆದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ಲೆಕ್ಕಾಚಾರ ಹಾಕ್ತಾ ಕೂತ್ರೆ ಪ್ರಗತಿ ಆಗಲ್ಲ. ಹಾಗಾಗಿ ಜೀವನದಲ್ಲಿ ಕೆಲವೊಂದನ್ನು ಕೊಡಬೇಕು, ಕೆಲವೊಂದನ್ನು ಪಡ್ಕೋಬೇಕು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಅಂಥ ಒಂದು ಒಳ್ಳೆಯ ಅನುಭವ ಆಗುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಂದ ಒಳ್ಳೆಯ ಆಹ್ವಾನಗಳು ನಿಮಗೆ ಬರುವಂಥದ್ದಿದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅದರ ಪ್ರಗತಿಯಲ್ಲಿ ನಿಮಗೆ ತುಂಬ ವಿಶ್ವಾಸ ಇದೆ. ಹಾಗಾಗಿ ನಿಮ್ಮ ಬಗ್ಗೆನೇ ನಿಮಗೆ ಒಂದು ಹೆಮ್ಮೆ ಇರುವಂಥದ್ದು, ಆತ್ಮವಿಶ್ವಾಸ ಇರುವಂಥದ್ದು. ಹಾಗಾಗಿನೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಆಸಕ್ತಿಯಿಂದ ಭಾಗವಹಿಸ್ತೀರಿ. ಆದರೆ ನಿಮ್ಮ ಹಿತಶತ್ರುಗಳನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆ, ಬಹಳ ವಿಶೇಷವಾದಂಥ ಪ್ರಗತಿ ಇರುವಂಥ ಸಂದರ್ಭ. ಇನ್ನು ಈ ದಿನ ಹೆಚ್ಚು ಬಯಕೆಗಳು, ಆಸೆಗಳು ಇರುವಂಥ ದಿನ ಕೂಡ. ಹಾಗಾಗಿ ಆ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ದಿನ ನೀವು ಏನೆಲ್ಲ ಪ್ರಯತ್ನ ಮಾಡ್ತೀರಿ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮಲ್ಲಿರುವಂಥ ಒಂದು ವಿವೇಚನೆ ಎಲ್ಲದಕ್ಕೂ ಮೀರಿ ಪ್ರಗತಿಯನ್ನು ಮಾಡ್ತೀರಿ. ಹಾಗಾಗಿ ಅಂಥ ಒಂದು ಆಲೋಚನೆಗಳಿಂದ ಹೆಚ್ಚು ಪ್ರಯೋಜನವನ್ನು ಕೂಡ ಪಡ್ಕೊಳ್ಳುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಏಕೆಂದರೆ ಕೆಲವರನ್ನು ನಂಬಿ ಮೋಸ ಹೋಗಿರುವಂಥದ್ದು ನಿಮ್ಮ ಗಮನಕ್ಕೆ ಈ ದಿನ ಬರುತ್ತೆ. ಅದು ನಿಮಗೆ ಒಂದು ಜೀವನದ ಪಾಠ. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಸ್ವಲ್ಪ ಸೂಕ್ಷ್ಮತೆಯನ್ನು ಇಟ್ಕೊಳ್ಳುವಂಥದ್ದು ಉತ್ತಮ.
ಹಾಗೆ ಈ ದಿನ ಪ್ರಯಾಣದ ಸಾಧ್ಯತೆ, ಪ್ರಯಾಣದಿಂದ ಲಾಭ, ಅನುಕೂಲ, ಜೊತೆಗೆ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಋಣಾತ್ಮಕವಾದಂಥ ಭಾವನೆಗಳೇನಾದರೂ ಇದ್ದರೆ, ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇದ್ದರೆ ಅದನ್ನು ಈ ದಿನ ತೊರೆದು ಮುಂದುವರಿಬೇಕು, ಅದನ್ನು ಅಲ್ಲೇ ಬಿಟ್ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಹೊರುವಂಥದ್ದಾದರೆ ನಿಮಗೆ ಭಾರ ಜಾಸ್ತಿ ಆಗುತ್ತೆ, ಪ್ರಯಾಣ ತ್ರಾಸದಾಯಕವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲವು ವಿಚಾರಗಳಲ್ಲಿ ಕೆಲವರನ್ನ ಅವಲಂಬಿಸಬೇಕಾದಂತಹ ಸಂದರ್ಭದಲ್ಲಿ ಅವರ ಯೋಗ್ಯತೆ ಏನು, ಅವರಿಂದ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಕೆಲವೊಂದು ಈ ಪಾಲುದಾರಿಕೆಯಲ್ಲಿ ಮಾಡುವಂಥ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ, ಸಂಪಾದನೆಯ ವಿಚಾರದಲ್ಲಿ ಬಹಳ ಉತ್ತಮವಾದಂತಹ ಪ್ರಯತ್ನ ಇರುತ್ತೆ, ಒಳ್ಳೆ ಲಾಭ ಇದೆ, ವ್ಯಾಪಾರದಲ್ಲಿ ಪ್ರಗತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಕೈಗೊಳ್ಳುವಂಥ ಒಂದು ತೀರ್ಮಾನ ಏನಿದೆ ಅದನ್ನು ಬಹಳ ಬೇಗ ಬದಲಾವಣೆ ಮಾಡುವಂಥದ್ದು ಇದೆ. ಬೇಗ ಯೂಟರ್ನ್ ಆಗಿಬಿಡ್ತೀರಿ. ಹಾಗಾಗಿನೇ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಥಿತಿ ಇಲ್ಲ. ಹಾಗಾಗಿ ಕೆಲವೊಂದು ಕೆಲಸಗಳು ಅಪೂರ್ಣವಾಗೋದ್ರಿಂದ, ಅದರಲ್ಲೂ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಫಲವನ್ನು ಕೊಡಲ್ಲ. ಇದರಿಂದ ನಿಮಗೆ ಮಧ್ಯಮ ಫಲಗಳಿರುವಂಥ ಸಂದರ್ಭ. ಹಾಗೆ ಈ ದಿನ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ತುಂಬ ಪ್ರಯತ್ನ ಪಡಬೇಕಾಗತ್ತೆ, ಪ್ರಯಾಸ ಜಾಸ್ತಿ ಇದೆ. ಹಾಗಾಗಿನೇ ಈ ದಿನ ನೀವು ಪ್ರಮುಖವಾಗಿರುವಂಥ, ಅಮೂಲ್ಯವಾಗಿರುವಂಥ ಕೆಲವು ಕೆಲಸ ಕಾರ್ಯಗಳೇನಿದೆ ಅದನ್ನು ಕೈ ಹಾಕದೇ ಇರುವಂಥದ್ದೇ ಉತ್ತಮ. ಅದನ್ನು ಅಲ್ಲೇ ನಿಲ್ಲಿಸ್ಬಿಡಿ. ಏಕೆಂದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ನಿಮಗೆ ಒಳ್ಳೆಯ ಫಲ ಇದೆ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ಮಾತು ನಿಮಗೆ ಒಳ್ಳೆಯದನ್ನು ತರುತ್ತೆ, ಅಷ್ಟೇ ಕೆಟ್ಟದ್ದನ್ನು ಕೂಡ ತರ್ತಾ ಇದೆ. ಹಾಗಾಗಿ ಈ ಮಾತನ್ನು ನೀವು ಹದವರಿತು ಉಪಯೋಗಿಸಬೇಕಾಗತ್ತೆ. ಹಾಗೆ ಈ ದಿನ ಸಂಪಾದನೆಗೆ ಸ್ವಲ್ಪ ಪ್ರಯತ್ನ ಏನೋ ಇದೆ, ಆದರೆ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಇನ್ನೂ ಬೇಕಾಗಿದೆ. ದುಂದು ವೆಚ್ಚ ಏನಿದೆ ಅದನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಮನೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಕೂಡ ಇದೆ. ಇದೆಲ್ಲ ನಿಮಗೆ ಮಾಮೂಲಿಯಾಗಿದೆ. ಆದರೆ ಈ ದಿನದ ಭಿನ್ನಾಭಿಪ್ರಾಯ ಮಾತ್ರ ಸ್ವಲ್ಪ ವಿಶೇಷವಾಗಿರುವಂಥದ್ದು. ಏಕೆಂದರೆ ಈ ದಿನ ನಿಮ್ಮ ಅಭಿಪ್ರಾಯ ಹೇಳುವಂಥ ಸಂದರ್ಭ ಅಥವಾ ಬೇರೆಯವರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅದು ಮುಂದಿನ ತಿರುವಿಗೆ ಒಂದು ಕಾರಣವಾಗುವಂಥದ್ದಿದೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರತಿಯೊಂದು ಶಬ್ದವನ್ನು ಕೂಡ ಈ ದಿನ ನೀವು ಅಳೆದು ತೂಗಿ ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನದ ಮಾತುಗಳೇನಿದೆ ಅಥವಾ ಅಭಿಪ್ರಾಯಗಳೇನಿದೆ ಅದು ಸರ್ವೇ ಸಾಧಾರಣವಾಗಿರಲ್ಲ, ವಿಶೇಷವಾಗಿರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಸುಖವನ್ನು ತ್ಯಾಗ ಮಾಡಬೇಕಾಗತ್ತೆ. ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಹಾಗಾಗಿ ಎಷ್ಟೋ ವಿಚಾರಗಳಲ್ಲಿ ಈ ದಿನ ನೀವು ನಷ್ಟವನ್ನು ಅನುಭವಿಸ್ತೀರಿ. ಜೊತೆಗೆ ಈ ದಿನ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಮೋಸ ವಂಚನೆ ಅಂತ ಹೇಳ್ತಾರೆ. ಈ ದಿನ ಮೋಸಕ್ಕಿಂತ ವಂಚನೆಯೇ ಜಾಸ್ತಿ ಆಗುವಂಥದ್ದು. ಅದರಲ್ಲೂ ತೀರಾ ನಂಬಿದವರೇ ಈ ದಿನ ನಿಮಗೆ ವಂಚನೆ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಅಂಥ ಒಂದು ಸಂದರ್ಭ ಇರುತ್ತೆ. ಇದನ್ನು ನೀವು ಆ ಇಂಪ್ಯಾಕ್ಟ್ ಏನಿದೆ ತುಂಬ ಕಡಿಮೆ ಇರ್ಬೋದು. ಆದರೆ ನಾಳೆಯ ದಿನ ಯೋಚನೆ ಮಾಡಿದ್ರೆ ಅವರ ಒಂದು ಕೆಟ್ಟ ಉದ್ದೇಶ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲವೊಂದು ವಿಚಾರಗಳು, ನಿಮ್ಮ ಆಲೋಚನೆ ಇರ್ಬೋದು, ನಿಮ್ಮ ಆಹಾರ ವಿಹಾರಾದಿಗಳಿರ್ಬೋದು, ಇದು ಸ್ವಲ್ಪ ಅನಾರೋಗ್ಯವನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ನಿಮ್ಮ ಆಹಾರವೂ ಕೂಡ ಪರಿಶುದ್ಧವಾಗಿರಬೇಕು, ಆಲೋಚನೆಯೂ ಕೂಡ ಪರಿಶುದ್ಧವಾಗೇ ಇರಬೇಕಾಗತ್ತೆ. ಕೆಟ್ಟ ಆಲೋಚನೆಗಳು ಬೇಡ, ಕೆಟ್ಟ ಜನರ ಸಹವಾಸ ಬೇಡ. ಅದರಲ್ಲೂ ಈ ದಿನ ಸಾತ್ವಿಕವಾದ ಆಹಾರವನ್ನು ಉಪಯೋಗಿಸೋದ್ರಿಂದ ಅಲ್ಪ ಸ್ವಲ್ಪ ಲಾಭ ಇದೆ.
ಇನ್ನು ಈ ದಿನ ನಿಮ್ಮ ಮನಸ್ಸಿಗೆ ಭಂಗ ಬರುವಂಥ ಕೆಲವೊಂದು ವಿದ್ಯಮಾನಗಳು ನಡೆಯುವಂಥದ್ದು ಕೂಡ ಇದೆ. ಅದು ಮನೆಯ ಒಳಗೂ ಇರ್ಬೋದು, ಮನೆಯ ಹೊರಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಮಾನಸಿಕ ತೊಳಲಾಟ ಹೆಚ್ಚಾಗುವಂಥ ಸಂದರ್ಭ ಸೃಷ್ಟಿಯಾಗುತ್ತೆ. ಇದು ನಿಮಗೆ ಒತ್ತಡವನ್ನು ತರುತ್ತೆ. ಹಾಗೆ ಜೀವನದಲ್ಲಿ ಸ್ವಲ್ಪ ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುವಂಥದ್ದು ಈ ಕಾರಣಕ್ಕಾಗಿಯೇ. ಕೆಲವರಿಗೆ ಉದ್ಯೋಗ ಇಲ್ಲ, ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಈ ದಿನ ಕೂಡ ನಿಮ್ಮ ಪ್ರಯತ್ನ ಅಷ್ಟಾಗಿ ಫಲವನ್ನು ತರಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಏನೇ ಫಲಿತಾಂಶ ಬಂದರೂ ಕೂಡ ಅದನ್ನು ನಗುನಗ್ತಾ ಸ್ವೀಕಾರ ಮಾಡಿ, ನಗುನಗ್ತಾ ಅದನ್ನು ಅನುಭವಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ. ಹಾಗೆ ಸೂರ್ಯ ನಮಸ್ಕಾರ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ, 3ನೇ ಮನೆ. ಹಾಗಾಗಿ ಈ ದಿನ ನಿಮಗೆ ಹೆಚ್ಚು ಅನುಕೂಲತೆಗಳು ಇರುತ್ತೆ, ತುಂಬ ಪ್ರಯೋಜನಗಳಿರುತ್ತೆ ಅಂಥ ಒಂದು ಸಂದರ್ಭ. ಅದರಲ್ಲೂ ನಿಮ್ಮ ಸ್ನೇಹಿತರ, ನಿಮ್ಮ ಹಿರಿಯರ ಒಂದು ಸಹಕಾರ ಚೆನ್ನಾಗಿ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ನೀವು ಮುಂದೆ ದಾರಿ ಇಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ದಾರಿ ತೋರಿಸುವಂಥವ್ರು ಬರ್ತಾರೆ, ಯಾರೋ ಕೈ ಹಿಡಿದು ಮುನ್ನಡೆಸ್ತಾರೆ, ನಿಮಗೆ ಬೇಕಾದಂಥ ಒಂದು ಸಪೋರ್ಟನ್ನು ಕೊಡ್ತಾರೆ, ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಅಂಥ ಒಂದು ಸಂದರ್ಭ ಈ ದಿನ ನಿಮಗೆ ಬರುತ್ತೆ. ಒಳ್ಳೆಯ ಅನುಭವ. ಹಾಗೆ ಈ ದಿನ ಕರ್ತವ್ಯ ನಿಷ್ಠೆ ಬಹಳ ಚೆನ್ನಾಗಿದೆ. ಈ ಡೆಡಿಕೇಶನ್ ಅನ್ನುವಂಥದ್ದು, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಬಹಳ ಅದ್ಭುತವಾಗಿದೆ. ಇದರಿಂದ ಕೆಲಸಗಳು ಯಶಸ್ವಿಯಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಒತ್ತಡಗಳು ಬರ್ತಾ ಇದ್ದರೆ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯವನ್ನು ತಾಳಬೇಕಾಗತ್ತೆ. ಎಲ್ಲಿ ಹೆದರುತ್ತೀರೋ ಅಲ್ಲಿ ನಿಮಗೆ ಸೋಲು, ಎಲ್ಲಿ ನೀವು ಭಯದಿಂದ ಇರ್ತೀರೋ ಅಲ್ಲಿ ಹಿತಶತ್ರುಗಳ ಕೈವಾಡ ಮೇಲಾಗುವಂಥದ್ದಾಗತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸುವಂಥ ಒಂದು ಪ್ರಯತ್ನ ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ನೀವು ಅಂದುಕೊಂಡಂಥ ಒಂದು ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಕಂಫರ್ಟ್ ಝೋನಲ್ಲಿ ಇರುವಂಥದ್ದು ಎಲ್ಲದೂ ಕೂಡ ನಿಮ್ಮ ಒಂದು ಕೈ ಸನಿಹದಲ್ಲೇ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲವೂ ಇದೆ ಅಂತ ಅಂದಾಗ ಬೇರೆಯವರ ಮೇಲೆ ಅವಲಂಬನೆ ಇದೆ ಅನ್ನುವಂಥ ಅರ್ಥ. ಆದರೆ ಈ ಡಿಪೆಂಡೆನ್ಸಿ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸ್ವಲ್ಪ ಓಟ್ ಹಾಕಬೇಕಾಗತ್ತೆ, ಅದಕ್ಕೆ ಮಹತ್ವವನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಹಿರಿಯರ ಆರೋಗ್ಯ ಕುಟುಂಬದಲ್ಲಿ ಇದು ಕೂಡ ಬಹಳ ಮುಖ್ಯ. ಅವರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರನ್ನ ಆರಾಧನೆ ಮಾಡಿ, ಈ ಸಂಜೆ ಶಿವನ ದರ್ಶನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.